ದಲಿತ ಚಳುವಳಿ ಒಂದು ಮಟ್ಟಿಗೆ ಆತ್ಮಗೌರವವನ್ನು ಮಾದರಿಯನ್ನು, ಒಂದು ರೀತಿ ಆತ್ಮಗೌರವದ ಮಾದರಿಯನ್ನು ಒಂದು ಹುಟ್ಟಾಕಿತ್ತು. ಈ ಶಿಬಿರವನ್ನು ಮಾಡಬೇಕು ಅಂತ ಸುಮಾರು ಒಂದು ವರ್ಷದಿಂದನೇ ಪ್ಲ್ಯಾನ್ ಮಾಡಿದ್ದು. ಸೊ ಅದು ಕಾರಣಾಂತರಗಳಿಂದ ಮುಂದೂಡಿಕೊಂಡು ಬರ್ತಾನೆ ಇತ್ತು. ಈಗ ಅಂತಿಮವಾಗಿ ಮಾಡಲೇಬೇಕು ಅಂತ ನಾವು ಪ್ರಯತ್ನಿಸಿದಾಗ ಬೆಂಗಳೂರು ಯೂನಿವರ್ಸಿಟಿ ಸಹಯೋಗದಲ್ಲಿ ಮಾಡೋದನ್ನ ತೀರ್ಮಾನವನ್ನು ಮಾಡಿ ಅಂತಿಮವಾಗಿ ಇದನ್ನು ಮಾಡಿದ್ದಾಯಿತು. ಸೊ ಅದಕ್ಕೆ ಇನ್ನೊಂದು ಕಾರಣವೂ ಏನು ಅಂತ ಹೇಳಿದ್ರೆ, ದಲಿತ ಸಾಹಿತ್ಯಕ್ಕೆ ಮತ್ತು ಚಳುವಳಿಗೆ ಹೆಚ್ಚು ಕಡಿಮೆ 50 ವರ್ಷ ತುಂಬಿತು. ಸೊ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದು ಕಾರ್ಯಾಗಾರ ಮಾಡೋದು ಬಹಳ ಒಳ್ಳೆಯದು ಅಂತ ಅನ್ನಿಸ್ತು. ಯಾಕಂದರೆ ಒಂದು ಚಳುವಳಿ 50 ವರ್ಷ ನಡೆದೈತೆ, ಅದರ ಹೆಸರಿನಲ್ಲಿ ಸಾಹಿತ್ಯ ಬಂದೈತೆ, ಸಾಹಿತ್ಯದಲ್ಲಿ ಅನೇಕ ಪಲ್ಲಟಗಳನ್ನು ಉಂಟು ಮಾಡಿದೆ, ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದಷ್ಟು ಬದಲಾವಣೆಯನ್ನು ಕೂಡ ಕಂಡಿದೆ. ಅದರಿಂದ ಒಂದು ಕಾರ್ಯಾಗಾರವನ್ನು ಮಾಡಿ ಒಂದು ಹೊಸ ತಲೆಮಾರಿಗೆ ಇದನ್ನು ಪರಿಚಯಾತ್ಮಕವಾಗಿ ತಲುಪಿಸೋದು ಭಾಳ ಮುಖ್ಯ ಅಂತ ನಮಗೆ ಅನಿಸಿ ರಾಜ್ಯದಾದ್ಯಂತ ಅನೇಕ ಯುವತಿಯರನ್ನು ಇದಕ್ಕೆ ಆಹ್ವಾನಿಸೋಕ್ಕೆ ನಾವು ಪ್ರಯತ್ನವನ್ನು ಪಟ್ಟು ಅದು. ಸೊ ಅದರಿಂದ ಈ ಸಂದರ್ಭದಲ್ಲಿ ಈ ಶಿಬಿರ ನಿರ್ದೇಶಕರು ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ ದಲಿತ ಚಳುವಳಿಯ ಉದ್ದಕ್ಕೂ ನಡೆದಿರುವಂತಹ ಇದರ ಆಳ ಅಗಲಗಳನ್ನು ಬಲ್ಲಂತಹ ಕೋಟ್ಗಾಣಿ ರಾಮಯ್ಯನವರು ಇದಕ್ಕೆ ಶಿಬಿರ ನಿರ್ದೇಶಕರಾಗೋದು ಭಾಳ ಉಚಿತ ಅಂತ ಅನಿಸಿತು. ಹಾಗೆ ದಿಕ್ಸೂಚಿ ಮಾತನ್ನು ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದಾಗ ಅದು ಗೋವಿಂದಯ್ಯನವರು ಸೂಕ್ತವಾದವರು ಅಂತ ಅನಿಸಿ ಅವ್ರನ್ನು ಕೂಡ ನಾವು ಇದಕ್ಕೆ ಆಹ್ವಾನಿಸ್ತು. ಸೊ ಇದ್ರ ಜೊತೆಗೆ ನಾವು ದೇವನೂರು ಮಹಾದೇವ ಅವರನ್ನು ಕೂಡ ಕೇಳಿದ್ದು, ಆದರೆ ಅವರು ಹೆಲ್ತ್ ಪರ್ಮಿಟ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಂತ ಹೇಳಿದರು. ಆದರೆ ಅವರು ಪ್ರೀತಿಯಿಂದ ನಮಗೆ ಒಂದು ಲೇಖನವನ್ನು ಇದಕ್ಕೋಸ್ಕರ ಅಂತ ಬರ್ಕೊಟ್ಟಿದ್ದಾರೆ ಈ ಶಿಬಿರಕ್ಕೆ ಅಂತ. ನಾವು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅದನ್ನು ಒಂದು ಪುಟ್ಟ ಪುಸ್ತಕದ ರೂಪದಲ್ಲಿ ತಂದಿದ್ದೀವಿ. ಇದಾದಮೇಲೆ ಅದನ್ನು ಬಿಡುಗಡೆ ಕೂಡ ಮಾಡಿ ತಮ್ಮೆಲ್ಲರಿಗೂ ಕೂಡ ಅದು ಉಚಿತವಾಗಿ ವಿತರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸೊ ಅದ್ರ ಜೊತೆಗೆ ತುಂಬ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ದಲಿತ ಚಳುವಳಿ 1970ರ ದಶಕದಲ್ಲಿ ಒಂದು ಇಡೀ ಕರ್ನಾಟಕದ ರಾಜಕಾರಣ ಮತ್ತು ಭಾರತದ ರಾಜಕಾರಣದಲ್ಲಿ ಒಂದು ಹೊಸ ರೀತಿಯಾಗಿರುವಂಥ ಬದಲಾವಣೆಯನ್ನು ಉಂಟಾಯಿತು. ಅಲ್ಲಿಯ ರಾಜ್ಯಗಳಲ್ಲಿ ಬೇರೆ ಬೇರೆ ದಲಿತ ಸಂಘಟನೆಗಳು ಸ್ಥಳೀಯವಾಗಿ ಚಳುವಳಿಯನ್ನು ಕಟ್ಟಿಕೊಂಡು ಒಂದು ಬಗೆಯ ಬದಲಾವಣೆಗೆ ಕಾರಣವಾದದ್ದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಸಮಾಜದ ಅಂಚಿಗೆ ತಳ್ಳಲ್ಪಟ್ಟಂತಹ ಒಂದು ಅವಮಾನಿತ ಜಾತಿಗಳೇನಿದೆಯೋ ಅವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಂದು ಹಕ್ಕೊತ್ತಾಯವನ್ನು ಮಾಡಿದಂತಹ ಕಾಲಘಟ್ಟ 1970-80ರ ದಶಕ ಅಂತ. ಹಾಗಾಗಿ ಒಂದು ರೀತಿಯಲ್ಲಿ ದಲಿತ ಸಮುದಾಯದ ಚಿತ್ರಣ ಸಾಹಿತ್ಯದಲ್ಲಿ ಕತೆ, ಕವನ, ಕಾದಂಬರಿಗಳ ಮೂಲಕ ಸೃಜನಾತ್ಮಕವಾಗಿ ಬರಲಿಕ್ಕೆ ಶುರು ಮಾಡಿದ್ರೆ, ಇನ್ನೊಂದು ದಿಕ್ಕಿನಿಂದ ಚಳುವಳಿ ಪ್ರತಿಭಟನೆ ಮತ್ತು ಹಕ್ಕೊತ್ತಾಯಗಳ ಮೂಲಕ ಇನ್ನೊಂದು ರೀತಿ ಒಳಗಡೆ ಚಳುವಳಿ ನಮಗೆ ಕಾಣಿಸ್ಕೊಳ್ತಿದೆ ಅಂತ. ಸೊ ಇದರಿಂದ ದನಿಯೇ ಇಲ್ಲದ ಸಮುದಾಯ ಸ್ವಾಭಿಮಾನದಿಂದ ಮಾತಾಡುವಂತಾದದ್ದು ಅದು ಏನು ಸುಲಭದ ಮಾತಲ್ಲ. ಅದು ಅಲ್ಲಿಯವರೆಗೆ ಕಟ್ಟಿದ್ದ ಬಾಯಿಗೆ ಮಾತು ಬಂತು, ಬಿಡುಗಡೆಯ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು ಸುಳ್ಳಲ್ಲ ಅಂತ. ಅಂದರೆ ತನ್ನ ಮೇಲೆ ನಡೀತಿದ್ದಂತಹ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯಗಳನ್ನು ಪ್ರಶ್ನಿಸತೊಡಗಿದ್ದು ನಮಗೊಂದು ಚಾರಿತ್ರಿಕವಾಗಿರುವಂತಹ ಒಂದು ಚಳುವಳಿಯಿಂದ ಸಾಧ್ಯ ಆಯಿತು ಅಂತ. ಹಾಗಾಗಿ ದಲಿತ ಚಳುವಳಿ ನೊಂದವರಿಗೆ ಸಾಂತ್ವನದ ತಾಯಿಯಾಗಿದ್ದು ಕೂಡ ಸುಳ್ಳಲ್ಲ ಅಂತ. ಮತ್ತು ದಲಿತ ಚಳುವಳಿ ಒಂದು ಜಾತಿಗೆ ಸೀಮಿತ ಆಗಿರಲಿಲ್ಲ, ಅದು ಎಲ್ಲ ನೊಂದವರನ್ನು ನನ್ನವರು ಅಂತ ಅದು ಕಾಪಾಡ್ತು. ಎಲ್ಲ ಹಂಚಿಕೆ ತಳ್ಳಲ್ಪಟ್ಟವರ ದನಿಯಾಯಿತು. ಉದಾಹರಣೆಗೆ ಹೇಳಿದ್ರೆ ಹುಣಸಿಕೋಟೆ ಅನಸೂಯಮ್ಮ ಅನ್ನುವಂಥ ಕುಂಬಾರ ಜಾತಿಗೆ ಸೇರಿದ ಹೆಣ್ಮಗಳ ಮೇಲೆ ಅತ್ಯಾಚಾರ ಆದಾಗ ದಲಿತ ಚಳುವಳಿಯಾದ ಬಹಳ ದೊಡ್ಡ ಒಂದು ಹೋರಾಟದ ಅಸ್ತ್ರವನ್ನಾಗಿ ಮಾಡಿಕೊಂಡು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ರೂಪಿಸಿದ್ದು ನಮ್ಮ ಕಣ್ಣೆದುರುಗಡೆ ಇವತ್ತಿಗೂ ಕೂಡ ಇದೆ. ಅಂದರೆ ಹೀಗೆ ದಲಿತ ಚಳುವಳಿ ಒಂದು ರೀತಿಯಲ್ಲಿ ಎಲ್ಲ ನೊಂದವರ ಪರವಾಗಿ, ಅವಮಾನಿತರ ಪರವಾಗಿ ಬೆನ್ನಿಗೆ ನಿಂತು ಹೋರಾಟವನ್ನು ಕಟ್ಟಿ ತನ್ನ ಮುಂದುವರಿಸಿಕೊಂಡು ಬಂದಿದೆ. ಹೀಗಾಗಿ ಮನುಷ್ಯ ಘನತೆಯ ಬಗ್ಗೆ ಹಾಗೂ ಅವರ ಬಿಡುಗಡೆಯ ಬಗ್ಗೆ ಚಳುವಳಿ ಬಹಳ ಮುಖ್ಯವಾಗಿ ಹೋರಾಟವನ್ನು ಮಾಡ್ತು. ಆ ನಿಟ್ಟಿನೊಳಗಡೆ ಅನೇಕ ಹೋರಾಟದ ಸಂಗಾತಿಗಳು
ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಹೋರಾಟದಲ್ಲಿ ಧುಮುಕಿ ಈ ಹೋರಾಟವನ್ನು, ಈ ಚಳುವಳಿಯನ್ನು ಕಟ್ಟಿರೋದು ನಮ್ಮ ಎದುರುಗಡೆ ಐತೆ. ಹಾಗಾಗಿ ದಲಿತ ಸಮುದಾಯ ಅನ್ನುವಂಥದ್ದು, ದಲಿತ ಚಳುವಳಿ ಅನ್ನುವಂಥದ್ದು ಇದು ಸಮುದಾಯ ಕೇಂದ್ರಿತವಾಗಿತ್ತು. ಯಾಕೆ ಅಂತಂದರೆ ಅದಕ್ಕೆ ಸಮುದಾಯ ಅನ್ನೋದೇ ಬಹಳ ಮುಖ್ಯವಾಗಿತ್ತು ಅಂತ. ಸಮುದಾಯದ ಬಿಡುಗಡೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿತ್ತು. ಸಮುದಾಯಕ್ಕೆ ಒಂದು ಸ್ವಾಭಿಮಾನವನ್ನು ತಂದುಕೊಡ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿತ್ತು. ಅಂದರೆ ಈ ದೇಶದ ಜಾತಿ ವ್ಯವಸ್ಥೆ, ಉಳಿಗಮಾನ್ಯ ವ್ಯವಸ್ಥೆ ಇವೆಲ್ಲವೂ ಕೂಡ ಎಂದೂ ಕೂಡ ದಲಿತರನ್ನು ಮನುಷ್ಯರಂತೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಇತ್ತೀಚೆಗೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಲ್ಪ ಡೆಮಾಕ್ರಸಿಯಾಗಿರುವಂಥ ಒಂದು ಸೆಟಪ್ ಒಳಗಡೆ ನಾವು ಇರೋದ್ರಿಂದ, ಕಾನೂನು ಅನ್ನುವಂಥದ್ದು ನಮ್ಮ ಬೆನ್ನಿಗೆ ಇರೋದರಿಂದ, ಸಂವಿಧಾನ ಅನ್ನುವಂಥದ್ದು ನಮ್ಮ ಬೆನ್ನಿಗಿರೋದ್ರಿಂದ ದಲಿತರು ಅಷ್ಟು ಮಟ್ಟಿಗಾದರೂ ಸ್ವಲ್ಪ ಉಸಿರಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ದಲಿತ ಸಾಹಿತ್ಯ ಚಳುವಳಿ ಒಂದು ರೀತಿ ಅದರ ಉದ್ದೇಶವೇ ಸಮಾಜದ ಕಟ್ಟಕಡೆಯ ಮನುಷ್ಯನನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಅದು ಹೋರಾಟವನ್ನು ಕಟ್ಟಿದ್ದು ಅಂತ. ಮುಖನಿಗೆ ಬಾಯಿ ಬರಬೇಕು ಅನ್ನುವಂಥದ್ದು, ದನಿ ಇಲ್ಲದವರಿಗೆ ದನಿ ಕೊಡಬೇಕು ಅನ್ನುವಂಥದ್ದು, ಅಶಕ್ತರನ್ನು ಶಕ್ತರನ್ನಾಗಿ ಮಾಡಬೇಕು ಅನ್ನುವಂಥದ್ದು ದಲಿತ ಚಳುವಳಿ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ಆಗಿತ್ತು ಅಂತ. ಸೊ ಇದರಿಂದ ದಲಿತರ ಎದೆಯ ದನಿಯ ಮಾತಾಗಿದ್ದು ದಶಂಶ 70ರ ದಶಕದಲ್ಲಿ ಅನ್ನುವ ಮಾತನ್ನು ನಾವು ಮರೆಯಬಾರದು ಅಂತ. ಅದರಿಂದ ಇಡೀ ದೇಶವನ್ನು, ಇಡೀ ದೇವನೂರು ಅದನ್ನು ಆ ಕಾಲದಲ್ಲೇ ಒಂದು ಮಾತನ್ನು ಹೇಳಿದರು. ಅದೇನೆಂದರೆ, ಇಡೀ ಮನುಷ್ಯರೆಲ್ಲರೂ ಒಂದೇ ಎಂಬ ಆಕಾಂಕ್ಷೆ ನಮ್ಮದು, ಆದರೆ ನಮ್ಮ ಸುತ್ತಲೂ ಜಾತಿಯಾಗಿ, ವರ್ಗವಾಗಿ, ವರ್ಣವಾಗಿ, ಮತವಾಗಿ ಛಿದ್ರಗೊಂಡಿದೆ. ನಾವು ಚೂರಾಗಿದ್ದೇವೆ. ಈ ಚೂರುಗಳನ್ನು ಅಂಬೇಡ್ಕರ್ ಎಂಬ ಬೆಳಕನ್ನು ಹಿಡಿದು ಸಮಾನತೆಯ ನೂಲಿನಿಂದ ಹೊಲಿಗೆ ಹಾಕಿ ಒಂದು ಮಾಡಲು, ಅಂದರೆ ಇಡೀ ಮನುಷ್ಯರೆಲ್ಲರನ್ನು ಒಬ್ಬರನ್ನಾಗಿಸಲು ದಶಂಶ ತುಡಿಯುತ್ತದೆ ಎಂದು. ದಶಂಶದ ಆತ್ಮವೇ ಇದಾಗಿತ್ತು ಅಂತ. ಈಗ ಈ ಶಿಬಿರಕ್ಕೋಸ್ಕರ ಅವರು ಬರೆದುಕೊಟ್ಟಿರುವಂಥ ಲೇಖನ ಕೂಡ ಇದರ ಮುಂದುವರೆದ ಭಾಗವಾಗಿ ನನಗೆ ಕಾಣಿಸ್ತದೆ ಅಂತ ತಾವೆಲ್ಲರೂ ಕೂಡ ನಂತರದಲ್ಲಿ ಅದು ಗೊತ್ತಾಗುತ್ತೆ. ಸೊ ಹಾಗಾಗಿ ದೇವನೂರರು ಅವತ್ತು ಎತ್ತಿದ ಮಾತುಗಳು ಮತ್ತು ಅವತ್ತು ಎತ್ತಿದ ಪ್ರಶ್ನೆಗಳು ಮತ್ತು ಅವತ್ತು ಹೇಳಿದಂಥ ಜವಾಬ್ದಾರಿಯುತವಾದಂಥ ಮಾತುಗಳು ಇವತ್ತಿಗೂ ನಮಗೆ ಅದು ಪ್ರತಿಧ್ವನಿಯಾಗಿ ನಮಗೆ ಕೇಳಿಸ್ತಾ ಇರ್ತದೆ. ಹಾಗಾಗಿ ದಶಂಶ ಜಾತೀಯತೆಯ ವಿರುದ್ಧವಾಗಿ, ಬಂಡವಾಳಶಾಹಿಯ ವಿರುದ್ಧವಾಗಿ ಮತ್ತು ಭೂಮಾಲೀಕರ ಕ್ರೌರ್ಯದ ವಿರುದ್ಧವಾಗಿ ಹೋರಾಟವನ್ನು ಕಟ್ಟಿತು. ಬಹಳ ಮುಖ್ಯವಾಗಿ ದಲಿತರು ಭೂರಹಿತರಾಗಿದ್ದಂತಹ ಕಾಲದಲ್ಲಿ ದಲಿತರಿಗೆ ಭೂಮಿ ಬೇಕು ಅನ್ನುವಂತಹ ಭೂಮಿ ಹೋರಾಟದಂಥ ಚಳುವಳಿಯನ್ನು ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ದಲಿತ ಚಳುವಳಿ ಕಟ್ಟಿತು. ಅದರ ಭಾಗವಾಗಿ, ಅದರ ಆಶಯದಂತೆ ಇವತ್ತಿಗೂ ಅನೇಕ ಹಳ್ಳಿಗಳಿಗೆ, ಗ್ರಾಮೀಣ ಪ್ರದೇಶಗಳಲ್ಲಿ ಭೂರಹಿತರಿಗೆ ಭೂಮಿ ಸಿಕ್ಕಿರೋದು ನಮ್ಮ ಕಣ್ಣೆದುರುಗಡೆ ಇದೆ. ಅದರಿಂದ ದಲಿತ ಚಳುವಳಿ ಒಂದು ಮಟ್ಟಿಗೆ ಆತ್ಮಗೌರವವನ್ನು, ಮಾದರಿಯನ್ನು, ಒಂದು ರೀತಿ ಆತ್ಮಗೌರವದ ಮಾದರಿಯನ್ನು ಒಂದು ಹುಟ್ಟಾಕಿತ್ತು ದಲಿತ ಚಳುವಳಿ. ಈಗ ನಾವು ನಮ್ಮೆದುರುಗಡೆ ಅನೇಕ ಸವಾಲುಗಳಿದ್ದಾವೆ, ಪರಿಸ್ಥಿತಿ ಭಿನ್ನವಾಗಿದೆ, ಸಮಸ್ಯೆಗಳು ಬೇರೆ ಬೇರೆ ಸ್ವರೂಪದಲ್ಲಿ ನಮ್ಮೆದುರುಗಡೆ ನಿಂತಿದ್ದಾವೆ. ಆದ್ದರಿಂದ ನಾವು ಈ ಸಮಸ್ಯೆಗಳನ್ನು ಎದುರಿಸಬೇಕಾದರೆ ನಾವು ಎಷ್ಟರ ಮಟ್ಟಿಗೆ ಸನ್ನದ್ಧರಾಗಿರಬೇಕು ಪ್ರಜಾಪ್ರಭುತ್ವವನ್ನೇ ಅಪಾಯಕ್ಕೆ ಸಿಲುಕಿಸುವಂಥ ಸಂದರ್ಭ ಇದೆ. ಡೆಮಾಕ್ರಸಿ ಅನ್ನುವಂಥದ್ದನ್ನೇ, ಸಂವಿಧಾನ ಅನ್ನುವಂಥದ್ದನ್ನೇ ಅಳ್ಳಾಡಿಸ್ತೀವಿ ಅನ್ನುವಂಥದ್ದು ಮಾತು ಬರ್ತಾ ಇದ್ದಾವೆ. ಅಪ್ರಸ್ತುತಗೊಳಿಸುವಂತಹ ಈ ಮಾತುಗಳನ್ನು ಆಡ್ತಿರುವ ಈ ಸಂದರ್ಭದಲ್ಲಿ ನಾವು ಇಡಿಯಾಗಿ ಯಾವ ರೀತಿಯ ಹೋರಾಟವನ್ನು ಕಟ್ಟಬೇಕು ಅನ್ನುವಂಥದ್ದು ಇವತ್ತು ನನಗೆ ಭಾಳ ಮುಖ್ಯ ಅಂತ ಅನ್ನಿಸ್ತದೆ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ನಾವು ತುಂಡು ತುಂಡಾಗಿ, ಚೂರು ಚೂರುಗಳಾಗಿ ನಾವು ಹೊಡೆದು ಹೋಗಿರುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದು ನಮ್ಮ ಅತ್ಯಂತ ದುರಂತದ ಮುಂದೆ ಏನೋ ಕಾದಿದೆ ಎನ್ನುವಂಥದ್ದನ್ನು ಇವೆಲ್ಲವೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾವೆ. ಆದ್ದರಿಂದ ನಾವು ಇಡಿಯಾಗಿದ್ದರೆ ಮಾತ್ರವೇ ನಮಗೆ ಏನಾದರೂ ಒಂದು ಅಸ್ತಿತ್ವವು ಮತ್ತು ಉಳಿಗಾಲವೂ ಇದೆಯೇ ಹೊರತು, ನಾವು ಎರಡಾದರೆ, ಓಳಾದರೆ ಉಳ್ಳವರಿಗೆ ಅದು ದಾಳವಾಗುತ್ತೆ. ನಾವು ಇನ್ನಷ್ಟು ಚೂರುಗಳಾಗಿ ಹೊಡೆದು ಮುಖೇಡಿಗಳಾಗಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ. ಸೊ ಅದರಿಂದ ನಾವು ಇವತ್ತು ಈ ರೀತಿ ಚಿತ್ರಗೊಂಡಿರುವಂತಹ ಈ ಅಸ್ಪೃಶ್ಯ ಸಮುದಾಯಗಳನ್ನು, ಈ ದಲಿತ ಸಮುದಾಯಗಳನ್ನು ಹಿಡಿಯಾಗಿ ಕಟ್ಕೊಂಡು ಹೋಗಬೇಕಾದಂಥ ಜರೂರು ಮತ್ತು ಜವಾಬ್ದಾರಿ ಇವತ್ತು ಎಂದಿಗಿಂತಲೂ ಇವತ್ತು ಜಾಸ್ತಿ ಇದೆ ಅಂತ ನಾನು ಭಾವಿಸಿದ್ದೀನಿ. ಆ ಕಾರಣಕ್ಕೋಸ್ಕರವೇ ನಾನು
ಈ ಹೊಸ ತಲೆಮಾರು ಮತ್ತು ಹಳೆಯ ತಲೆಮಾರು ಎರಡನ್ನೂ ಒಂದು ರೀತಿಯಲ್ಲಿ ಮುಖಾಮುಖಿ ಆಗಿಸಿಕೊಂಡು, ಅಂದರೆ ನಮ್ಮ ಹಿರೀಕರ ಏನು ನಡೆದು ಬಂದಿರುವಂಥ ಹೆಜ್ಜೆ ಗುರುತುಗಳಿದ್ದಾವೋ ಆ ಹೆಜ್ಜೆ ಗುರುತುಗಳನ್ನು ವಿಸ್ತರಿಸುವಂಥ ಕೆಲಸವನ್ನು ನಾವು ಬಾಬಾ ಸಾಹೇಬರ ಆಶಯಗಳ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗಬಹುದೇನೋ ಅನ್ನುವಂಥ ಆಶಯ ನನಗೆ ಇದೆ ಅಂತ. ಅದರಿಂದ ಇದೆಲ್ಲವೂ ಸಾಕಾರ ಆಗಬೇಕು ಅಂತಂದರೆ ನಾವು ಇಡೀ ಆಗಲೇಬೇಕು, ಒಂದಾಗಲೇಬೇಕು, ಮುಷ್ಟಿಯಾಗಿ ನಾವು ಪರಿವರ್ತನೆ ಆಗಲೇಬೇಕಾಗಿರುವಂಥ ಅನಿವಾರ್ಯತೆ ನನಗೆ ಇದೆ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ಈ ಶಿಬಿರದಲ್ಲಿ ಮುಕ್ತ ಚರ್ಚೆ ಆಗಲಿ ಅಂತ ನಾನು ಆಶಿಸ್ತೇನೆ. ಆ ಕಾರಣಕ್ಕಾಗೇ ಪ್ರತಿ ಗೋಷ್ಠಿಯಲ್ಲಿ ಅರ್ಧ ಗಂಟೆ ಚರ್ಚೆಗೆ ಸೀಮಿತವಾಗಬೇಕು ಅನ್ನುವಂಥ ಇದನ್ನು ನಾವು ಆಶಯವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಆ ಮೂಲಕ ನಮ್ಮ ಏರುಪೇರುಗಳೇನಿದ್ದಾವೋ, ಎಡರು ತೊಡರುಗಳೇನಿದ್ದಾವೋ ಅವೆಲ್ಲವನ್ನು ಸರಿಪಡಿಸ್ಕೊಂಡು ಚಳುವಳಿ ಅನ್ನೋದನ್ನು ಒಂದು ರೀತಿ ರೀಕ್ರಿಯೇಟ್ ಮಾಡ್ತಾ ನಾವು ಅದನ್ನು ಹೊಸ ರೀತಿಯಲ್ಲಿ ಹೇಗೆ ಕೊಂಡೊಯ್ಯಬೇಕು, ನಮ್ಮ ಸಮುದಾಯಗಳ ಆಶೋತ್ತರಗಳನ್ನು ಈಡೇರಿಕೆಗಾಗಿ ಪ್ರಜಾಪ್ರಭುತ್ವದ ಭಾಗವಾಗಲಿಕ್ಕೆ ನಾವು ಯಾವ ರೀತಿ ಹೋರಾಟವನ್ನು ಕಟ್ಟಬೇಕು ಅನ್ನುವಂಥದ್ದು ಕೂಡ ಈ ನಮ್ಮ ಮುಂದೆ ಇದೆ ಅಂತ ಅನಿಸುತ್ತೆ ನನಗೆ. ನಾನು ಗೋವಿಂದಯ್ಯನವ್ರ ಜೊತೆ ಮಾತಾಡ್ತಾ ಹೇಳಿದೆ, ನಾನು ಸರ್ ನಿಮ್ಮ ಕೈಗೆ ಸೂಜಿ ದಾರ ಕೊಡ್ತಾಯಿದ್ದೀವಿ, ದಯವಿಟ್ಟು ಒಲಿಯುವ ಕೆಲಸವನ್ನು ಭಾಳ ಸಮರ್ಥವಾಗಿ ನೀವು ನಿರ್ವಹಿಸಬೇಕಾಗಿದೆ ಅಂತ. ಯಾಕಂದರೆ ಇದು ಅಷ್ಟು ಅರಿದು ಹಂಚಿ ಹೋಗಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ. ನಮ್ಮ ಹಿರಿಯರು ಆ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಆಶಯ ನನಗೆ ಇವತ್ತಿಗೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಚರ್ಚೆಗಳು ನಡೀಲಿ. ಇಂಥ ಒಂದು ಸಮಾರಂಭವನ್ನು ಆಗು ಮಾಡಲಿಕ್ಕೆ ನಮ್ಮ ಬೆನ್ನೆಯಿಂದ ನಿಂತವರು ನಮ್ಮ ಅಕಾಡೆಮಿ ಅಧ್ಯಕ್ಷರಾದಂಥ ಮುಕುಂದರಾಜ್ ಅವರು. ನಾವು ಈ ಥರದ್ದು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಅವ್ರು ಎಂದೂ ಕೂಡ ಒಂದು ಮಾತನ್ನು ಕೂಡ ಆಡೋದಿಲ್ಲ, ನಡೀರಿ ಮುಂದೆ ಅಂತೇಳಿ ಅವರು ಹೇಳ್ತಾರೆ. ಹಾಗೆಯೇ ಅವಿರತವಾಗಿ ಶ್ರಮಿಸುವಂಥ ನಮ್ಮ ರಿಜಿಸ್ಟ್ರಾರ್ ಕರಿಯಪ್ಪನವರಿದ್ದಾರೆ. ಅವರು ಸತತವಾಗಿ ನನ್ನ ಜೊತೆ ಇದ್ದರೆ, ಬೆನ್ನಿಗೆ ನಿಂತಿದ್ರೆ ಅವರಿಬ್ಬರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮ ಈ 3 ದಿನಗಳ ಈ ಕಮ್ಮಟದಲ್ಲಿ ಎಲ್ಲರೂ ಹೊಸ ತಲೆಮಾರು ಮತ್ತು ಹಳೆಯ ತಲೆಮಾರು ಈ ವಿದ್ವಾಂಸರು ಏನಿದ್ದಾರೆ ಎಲ್ಲ ವಿದ್ವಾಂಸರು ಒಂದು ಕಡೆ ಕೂತು ಕಲಿತು ಒಂದು ಚರ್ಚೆ ಮಾಡಿ ಸಂವಾದ ಮಾಡುವುದೇ ಒಂದು ಬದಲಾವಣೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಬದಲಾವಣೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಸ್ತರಿಸಲಿ. ಸಮುದಾಯವನ್ನು ಒಂದು ಹೆಜ್ಜೆ, ಅದೇನು ಹೇಳ್ತಾರೆ, ಒಬ್ಬ 100 ಹೆಜ್ಜೆ ನಡೆಯೋದಕ್ಕೂ ಇಡೀ ಸಮುದಾಯ ಒಂದು ಹೆಜ್ಜೆ ಚಲಿಸೋದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಅಂತ ನಾನು ಅನಿಸಿದ್ದೀನಿ. ಆ ನಿಟ್ಟಿನೊಳಗಡೆ ಈ ಕಾರ್ಯಾಗಾರ ಸಾಗಲಿ ಅಂತೇಳಿ ಆಶಿಸಿ ನನ್ನ ಆಶಯ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಜೈ ಭೀಮ್.